ಉಡುಪಿ ತಾಲೂಕಿನಾದ್ಯಂತ ಭಾರಿ ವರ್ಷಧಾರೆ ಆಗ್ತಾ ಇದೆ. ಇದರಿಂದ ಉಡುಪಿ ನಗರದಲ್ಲಿ ಕೃತಕ ನೆರೆಯ ಸನ್ನಿವೇಶ ಸೃಷ್ಟಿಯಾಗಿದೆ. ಏನೆಲ್ಲ ರಾಧಾಂತವನ್ನ ಮುಂಗಾರು ಮಳೆ ಸೃಷ್ಟಿ ಮಾಡಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಚಕ್ರತೀರ್ಥ ಹಾಗೂ ಸಗ್ರಿ ವ್ಯಾಪ್ತಿಯಿಂದ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಆದ್ಯತೆ ಮೇರೆಗೆ ರಕ್ಷಣೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಬೋಟ್ನಲ್ಲಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮಹಿಳೆಯರು ಹಾಗೂ ಮಕ್ಕಳನ್ನ ಅಂದ್ರೆ ಆದ್ಯತೆಯ ಪ್ರಕಾರ ಎತ್ತರದ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಸಾಕು ಪ್ರಾಣಿಗಳನ್ನ ಕೂಡ ರಕ್ಷಿಸುವ ಮೂಲಕ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬಹಳ ಚಾಲೆಂಜಿಂಗ್ ಟಾಸ್ಕ್ ಅನ್ನ ಉಡುಪಿ ಭಾಗದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ರೆಸ್ಕ್ಯೂ ಟೀಮ್ ನೋಡ್ತಾ ಇದೆ. ಕಾರಣ ಇತ್ತೀಚೆಗೆ ಒಂದು 5-6 ವರ್ಷಗಳಿಂದ ನಗರ ಪ್ರದೇಶಗಳಲ್ಲಿ ಸೃಷ್ಟಿಯಾಗಿರುವಂತಹ ಕೃತಕ ನೆರೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ನಗರ ಪ್ರದೇಶದ ಒಳಗೆ. ಸಾಮಾನ್ಯವಾಗಿ ಉಡುಪಿ ನಗರ ತುಂಬ ಸಣ್ಣ ಸಿಟಿ. ಅಲ್ಲಿ ಈ ನೆರೆ ಅಂತ ಸಮಸ್ಯೆಗಳು ಹಿಂದೆ ಆಗ್ತಾನೆ ಇರಲಿಲ್ಲ. 70-80 ದಶಕದಲ್ಲೆಲ್ಲ ನೆರೆ ಅನ್ನೋದೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಒಂದು 3-4 ದಶಕಗಳಲ್ಲಿ ಇಂದ್ರಾಣಿ ನದಿಯನ್ನು ಒತ್ತುವರಿ ಮಾಡಿದ ಪರಿಣಾಮ ಉಡುಪಿಯ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅಂದರೆ ಕೆಲವರು ಒತ್ತುವರಿ ಮಾಡಿದ್ರು, ಬಟ್ ಅದರ ಫಲಾನುಭವಿಗಳು ಯಾರು ಅಂತ ಕೇಳಿದ್ರೆ ಪಾಪ ತಪ್ಪೇ ಮಾಡದಂತಹ ಸಾರ್ವಜನಿಕರು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಅಲ್ಲಿ ನೀರಿನಿಂದ ಆವೃತ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸಾಧ್ಯ ಆದಷ್ಟು ಜನರನ್ನ ಆದ್ಯತೆ ಮೇರೆಗೆ ಯಾರ್ಯಾರು ಬೇಸ್ಮೆಂಟ್ ಅಥವಾ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಸಂದರ್ಭದ ದೃಶ್ಯ. ಇನ್ನಷ್ಟು ನೀರಿನ ಮಟ್ಟ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಉಡುಪಿಯ ಪಾಡಿಗಾರಿನಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇಂದ್ರಾಣಿ ತೀರ್ಥ ತುಂಬಿ ಹರಿದಿರುವ ಕಾರಣ ಯಾವ ಮಟ್ಟಕ್ಕೆ ನೀರಿದೆ ಅಂತೇಳಿ ನೋಡಬಹುದು. ಅಲ್ಲಿ ಇನ್ನೂ ಕೂಡ ಬಯಲು ಪ್ರದೇಶ ಆಗಿರೋದ್ರಿಂದ ಇನ್ನೂ ಎತ್ತರದ ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವ ಕೆಲಸ ಆಗ್ತಾ ಇದೆ. ನಾವು ನೋಡಬಹುದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾವ ಥರ ಹರಸಾಹಸ ಪಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಗ್ನಿಶಾಮಕ ದಳದ ಓರ್ವ ಹಿರಿಯ ಅಧಿಕಾರಿ ಆ ಟ್ರಗ್ಗನ್ನು ಎಳೆದು ತರುವ ಮೂಲಕ ಜನರನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ಸುಮಾರು 15 ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಅಂದರೆ ಸ್ಪೀಡ್ ಬೋಟನ್ನು ಅಥವಾ ಯಾಂತ್ರೀಕೃತ ಬೋಟನ್ನು ತೆಗೆದುಕೊಂಡು ಹೋಗಿ ಜನರನ್ನು ಕರ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ನಾವು ನೋಡ್ಬೋದು ವಾಹನಗಳು ಎಷ್ಟರ ಮಟ್ಟಿಗೆ ಮುಳುಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂಗಡಿಗಳ ಮುಂಗಟ್ಟುಗಳಾಗಿರ್ಬೋದು, ಈ ಭಾಗದಲ್ಲಿರುವ ದಿನಸಿ ಐಟಮ್ಗಳು, ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಕೆಲವು ಗೋಡಾನ್ಗಳಿವೆ. ಎಲ್ಲವೂ ಕೂಡ ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಒಂದು ಬೆಕ್ಕಿನ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಒಬ್ಬ ಹುಡುಗ ಅಗ್ನಿಶಾಮಕ ದಳದವರಿಗೆ ತನ್ನ ಮನೆಯ ಸಾಕು ಬೆಕ್ಕನ್ನು ಕೊಡ್ತಾ ಇರುವಂಥದ್ದು. ಆ ಬೆಕ್ಕು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ಯಾಕಂದರೆ ಮನೆಯಲ್ಲೇ ಸಾಕಿದ ಬೆಕ್ಕಾಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಯುವಕನ ಒಂದು ಕಾಳಜಿ. ಅಗ್ನಿಶಾಮಕ ದಳ ಆ ಬೆಕ್ಕನ್ನು ಕೂಡ ರಕ್ಷಣೆ ಮಾಡಿಕೊಂಡು ಸುಮಾರು 3-4 ಜನರನ್ನು ಕರ್ಕೊಂಡು ಈ ಭಾಗಕ್ಕೆ ಬಂದಿರುವಂಥದ್ದು. ಇನ್ನೊಂದೆರಡು ಗಂಟೆಯಲ್ಲಿ ನೆರೆ ಬಿಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಮಳೆ ಕೊಂಚ ಕಡಿಮೆ ಆಗಿದೆ. ಇಡೀ ಅಗ್ನಿಶಾಮಕ ದಳ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಜನರನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಸುಮಾರು 10-15 ಜನರನ್ನು ಈ ಭಾಗದಿಂದ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 4-5 ಪ್ರದೇಶಗಳಲ್ಲಿ ಅಗ್ನಿಶಾಮಕ ದಳ ಈ ಥರದ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ. ಹಿರಿಯರು, ಮಹಿಳೆಯರು, ವೃದ್ಧರು ಇವರನ್ನು ಶಿಫ್ಟ್ ಮಾಡಿ ಕರ್ಕೊಂಡ್ಬರುವಂತಹ ಕೆಲಸವನ್ನು ಅಗ್ನಿಶಾಮಕ ದಳ ಮಾಡ್ತಾ ಇದೆ. ನಗರಸಭೆ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಈ ಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಅಂದರೆ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿರುವವರು ಅಗ್ನಿಶಾಮಕ ದಳದವರು ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎತ್ತರ ಪ್ರದೇಶಗಳಲ್ಲಿ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ನಾವು ನೋಡ್ಬೋದು. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಇದೆ ಒಂದು ಸಣ್ಣದು. ಮಹಿಳೆಯರು, ಮಕ್ಕಳೆಲ್ಲ ಎತ್ತರ ಪ್ರದೇಶದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅಂಗಡಿಗಳಲ್ಲೂ ಕೂಡ ನೋಡ್ಬೋದು ಬೇಸ್ಮೆಂಟ್ಗಳಲ್ಲಿ ನೀರಿದ್ರೂ ಕೂಡ ಆ ಭಾಗದಲ್ಲಿ ಒಬ್ಬರು ಮಹಿಳೆಯರು, ಮಕ್ಕಳು ಒಂದು ಪ್ರಾಣಿಯನ್ನು ನೋಡ್ಬೋದು. ಅಲ್ಲಿ ಬೆಕ್ಕು ನೋಡ್ಬೋದು, ಆ ಒಂದು ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು. ಬೈಕ್ನ ಮೇಲೆ ಕುಳಿತು ಬೆಕ್ಕು ನದಿಯಿಂದ ರಕ್ಷಣೆ ಪಡ್ಕೊಂಡಿದೆ. ಹಾಗಾಗಿ ಈ ಭಾಗದಲ್ಲಿ ವ್ಯಾಪಕವಾಗಿ ಮಣಿಪಾಲ, ಹಿರಿಯಡ್ಕ, ಈ ಭಾಗದಲ್ಲಿ ಆತ್ರಾಡಿ ಭಾಗದಲ್ಲಿ ವ್ಯಾಪಕವಾದ ಮಳೆ ಬಿದ್ದಿರುವ ಕಾರಣ ಈ ಥರವಾದ ಒಂದು ದೊಡ್ಡ ಮಟ್ಟದ ನೆರೆ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಉಡುಪಿಯಲ್ಲಿ ಮಳೆರಾಯನ ಅವಾಂತರದ ಬಗ್ಗೆ ಈಗಷ್ಟು ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ, ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಬೈಲಕೆರೆ ಕಲ್ಸಂಗ ಮಠದ ಬೆಟ್ಟು ಜಲಾವೃತಗೊಂಡಿದೆ. ಇದು ಕೃಷ್ಣಾ ಮಠದ ಪರಿಸರದಲ್ಲಿ ಬರುವಂತಹ ಜಾಗ. ಬೈಲಕೆರೆ ಸಮೀಪದ ಮನೆಗಳಿಗೆ ನೆರೆ ನೀರು ನುಗ್ಗಿದೆ. ನೆರೆಯಲ್ಲಿ ಸಿಲುಕಿದ್ದ 3 ರಕ್ಷಿಸುವ ಕೆಲಸವನ್ನ ಕೂಡ ಅಗ್ನಿಶಾಮಕ ದಳದಿಂದ ಮಾಡಲಾಗಿದೆ. ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ವೃದ್ಧೆ, ಮಹಿಳೆ, ಮಗುವನ್ನ ರಕ್ಷಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಆದ್ಯತೆ ಮೇರೆಗೆ ಕೆಲವರನ್ನೆಲ್ಲ ಅಲ್ಲಿ ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ. ಅಸಹಾಯಕತೆಯಲ್ಲಿ
ನೆರವಿಗಾಗಿ ಕೇಳ್ತಾ ಇದ್ರು. ಯಾವುದೇ ಕ್ಷಣದಲ್ಲಿ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಳ ಆಗಬಹುದು ಅನ್ನೋ ಪ್ರೆಡಿಕ್ಷನ್ ಕೂಡ ಕೇಳಿ ಬರ್ತಾ ಇದೆ. ಮತ್ತು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮ್ ಕೂಡ ಅಲ್ಲಿ ವಿಫಲವಾಗಿದೆ. ನೀರಿನ ಮಟ್ಟ ಇನ್ನಷ್ಟು ಏರಿಕೆ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೆಲವು ಪ್ರದೇಶಗಳು ಈಗಾಗಲೇ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಸೊ ಅಂಥವ್ರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದು, ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡೋ ಕೆಲಸವನ್ನು ನಿರಂತರವಾಗಿ ಜಿಲ್ಲಾಡಳಿತ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ರೆಸ್ಕ್ಯೂ ಟೀಮ್ನ ಮೂಲಕ ಮಾಡಿಸ್ತಾ ಇದೆ. ಅಂಥದ್ದೇ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೈಲಕೆರೆ, ಕಲ್ಸಂಕ, ಅದರ ಜೊತೆಗೆ ಗುಂಡಿ ಬೈಲು, ಚಕ್ರತೀರ್ಥ, ಸಗ್ರಿ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇದೆ. ನಾವು ನೋಡ್ಬೋದು ಅಂದರೆ ಬೈಲಕೆರೆಯಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿಯುವ ಪರಿಣಾಮದಿಂದಾಗಿ ಸುತ್ತಮುತ್ತಲ ಸುಮಾರು ಒಂದು 6-7 ಮನೆಗಳು ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಂದ್ರಾಣಿ ತೀರ್ಥ ತುಂಬಿ ಹರಿಯೋದ್ರಿಂದ ಈ ಭಾಗದಲ್ಲಿ ವ್ಯಾಪಕವಾದ ನೀರು ಆ ಭಾಗದಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ಹರಿದಿರುವಂಥದ್ದು. ಹೋಟೆಲ್ನ ಕೆಳಭಾಗ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಸುತ್ತಮುತ್ತಲಿನ ಮನೆ, ಗದ್ದೆ, ಇಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದವರು ಸರ್ವಸನ್ನದ್ಧರಾಗಿ ಜಾಕೆಟ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು, ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಭಾರೀ ಪ್ರಮಾಣದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಸುತ್ತಮುತ್ತಲ ಭಾಗ ಜಲಾವೃತ ಆಗಿದೆ. ಹಾಗಾಗಿ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು. ಸುಮಾರು 15 ದಿವಸದ ಹಿಂದೆ ವಿಪರೀತ ಮಳೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು 4 ಮನೆಗಳಿಗೆ ನೀರು ಬಂದಿತ್ತು. ಅಂದರೆ ಇದು ಬಹಳ ಇಂದ್ರಾಣಿ ತೀರ್ಥದ ತಟದಲ್ಲೇ ಮನೆಯನ್ನು ಕಟ್ಟಿಕೊಂಡಿರೋದ್ರಿಂದ ಆ ಭಾಗ ಮುಳುಗಡೆ ಆಗ್ತದೆ. ಅಂದರೆ ಪೂರ್ತಿ ಮುಳುಗಡೆ ಆಗುವ ಮೊದಲೇ ಜನರನ್ನು ಶಿಫ್ಟ್ ಮಾಡಿದರೆ ಸೇಫ್ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಮಾಹಿತಿ ಇತ್ತು, ಆದರೆ ವಿಪರೀತವಾಗಿ ಅಂದರೆ ಮಣಿಪಾಲ ಭಾಗದಲ್ಲಿ ಭಾರೀ ಮಳೆ ಬಿದ್ದಿರುವ ಕಾರಣ ಈ ಭಾಗಕ್ಕೆ ಈ ಪ್ರಮಾಣದಲ್ಲಿ ನೀರು ಬರ್ತದೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ. ಹಾಗಾಗಿ ಬೋಟ್ಗಳನ್ನು ಕೂಡ ಸೇಫಾಗಿ ತಂದು ಇರಿಸಲಾಗಿತ್ತು. ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಶಿಫ್ಟ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಅವ್ರನ್ನ ಅಗ್ನಿಶಾಮಕ ದಳದವರು ಬಂದು ಶಿಫ್ಟ್ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲೆಯಲ್ಲಿ ಮತ್ತೆ 1-2 ದಿವಸಗಳ ಕಾಲ ಭಾರೀ ಮಳೆ ಬೀಳಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ, ನದಿ ಮತ್ತು ಸಮುದ್ರ ತೀರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಉಡುಪಿ ನಗರದಲ್ಲಿ ಉಂಟಾಗಿರುವ ಕೃತಕ ನೆರೆಗೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಇಂದ್ರಾಣಿ ತೀರ್ಥ ಉಕ್ಕಿ ಹರಿತಾ ಇರೋದು. ಇಂದ್ರಾಣಿ ನದಿ ತನ್ನ ಮೂಲ ಸ್ವರೂಪಕ್ಕೆ ತಿರುಗೋದಕ್ಕೆ ಪ್ರಯತ್ನಿಸ್ತಾ ಇರೋದು ಬಹಳ ಸ್ಪಷ್ಟ. ನದಿ ಪಾತ್ರದ ಸ್ಥಳಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೋಡಿ, ಈಗ ನಾವು ಇದನ್ನ ಇಂದ್ರಾಣಿ ತೀರ್ಥ, ತೋಡು ಅಂತ ಏನು ಕರಿತೀವಿ, ಅದು ದೊಡ್ಡ ನದಿಯಾಗಿತ್ತು. ಆ ನದಿಯ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರ ಪರಿಣಾಮ ಇವತ್ತು ಈ ಪರಿಸ್ಥಿತಿ. ನೋಡಿ, ಇನ್ನೊಂದು ವಿಚಾರವನ್ನು ಕೂಡ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಒಳಚರಂಡಿ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್ಮು ಈ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಮರ್ಥ್ಯವನ್ನೇ ಹೊಂದಿಲ್ಲ. ಸೊ ನೀರು ಎಲ್ಲಿಗೆ ಹೋಗುತ್ತೆ? ಸೊ ಇದು ಅಲ್ಲಿನ ಪಾಲಿಕೆಯ ಫೇಲ್ಯೂರ್ ಅಲ್ಲದೆ ಇನ್ನೇನೂ ಅಲ್ಲ ಅನ್ನೋದು ಕೂಡ ಅಲ್ಲಿನ ನೆರೆ ಪೀಡಿತ ಜನರ ಆಕ್ರೋಶದ ನುಡಿಗಳಾಗ್ತಾ ಇದೆ. ಪ್ರದೇಶದಿಂದ ಶಿಫ್ಟ್ ಆಗಿರುವಂಥ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅಂದರೆ ಬೆಳಗ್ಗೆಯಿಂದ ಬಂದ ಮಳೆ ಅಲ್ಲ ಇದು? ಭಾರಿ ಮಳೆ ಬಂತು ಬೆಳಗ್ಗೆಯಿಂದ ಬಂದದ್ದು. ಮೊದಲೆಲ್ಲ ಇಷ್ಟು ನಮಗೆ ನೆರೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಒಂದು 2 ಮಳೆ ಆದ್ರೆ ಇಲ್ಲಿ ನೀರು ತುಂಬುತ್ತದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಈಗ ಬಿಲ್ಡಿಂಗ್ಸ್ ಆದ ನಂತರ ನೆರೆ ಇಲ್ಲಿ ನಮಗೆ ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಅಲ್ಲೇ ಒಂದು ಕೈ ತೋಡಿದೆ ನೋಡಿ, ಅದನ್ನು ಇಷ್ಟವರೆಗೆ ನಮಗೆ ರಿಪೇರಿ ಮಾಡಿ ಕೊಡ್ಲಿಲ್ಲ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ನಮಗೆ ಇಲ್ಲಿ ಅಂಗ್ಲಕ್ಕೆ ಬರ್ತದೆ. 2-3 ದಿವಸ ನೀರು ನಿಲ್ತದೆ ನಮಗೆ ಅಲ್ಲಿ. ಎಷ್ಟು ಮನೆಗೆ ಸಮಸ್ಯೆ ಇಲ್ಲಿ? ಈಗ ಇದು 3rd ಟೈಮ್ ಆಗ್ತಾ ಇರೋದು. ಈಗ ಮಳೆ ಬಂದ ನಂತರ 3-4 ಮನೆ ಉಂಟಾ ಇಲ್ಲಿ? ಸುಮಾರು ಇದೆ, 3-5-6 ಮನೆ ಇದೆ ಈಗ ಈ ವಟಾರದಲ್ಲಿ. ಫಸ್ಟ್ ಬರೋದು ನಮ್ಗೆ ಅಲ್ಲಿ. ಹೌದು, ಇಲ್ಲ ಸಮಸ್ಯೆ ಹಾಗೇ ಇದೆ ಮೊದಲಿಂದ ಸರ್. ಅಲ್ಲಿ ಎಂತ ಆಗುದಿಲ್ಲ, ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತದೆ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ಫಸ್ಟ್ ನಮ್ಗೆ ಇಲ್ಲಿ ಮನೆ ಹತ್ರ ಬರ್ತದೆ. ಈಗ ನಗರಸಭೆಯವರ ಹತ್ರ ನೀವು ಏನ್ ರಿಕ್ವೆಸ್ಟ್ ಮಾಡ್ತೀರಿ? ಅಂದ್ರೆ ಏನ್ ಮಾಡಿದ್ರೆ ಸರಿ ಆಗ್ತದೆ ಅಂತ ನಿಮ್ಮ ಅನುಭವ ಪ್ರಕಾರ? ರಿಕ್ವೆಸ್ಟ್ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ತೋಡಿದೆ. ಆ ತೋಡಲ್ಲಿ ನೀರು ಅಲ್ಲಿಗೆ ಮಳೆ ಬಂದ ತಕ್ಷಣ ಮೊದಲು ನಮಗೆ ಅಲ್ಲಿ ಅಂಗ್ಲಕ್ಕೆ ನೀರು ಬರ್ತದೆ. ಅದು ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ನೀರು ಹರಿದು ಹೋಗ್ಲಿಕ್ಕೆ. ಇಲ್ಲಿ ಕೆಲವರು ಹೇಳ್ತಾರೆ ಆ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ. ಈಗ ಆ ಕಡೆದೆಲ್ಲ ನೀರು ಇಲ್ಲಿಂದ ಹರಿದು ಹೋಗ್ಬೇಕಂತ ಹೇಳ್ತಿದ್ದಾರೆ. ಈಗ ನಮಗೆ ರಿಕ್ವೆಸ್ಟ್ ಅಂದ್ರೆ ಆ ತೋಡನ್ನೊಂದು ಅವ್ರು ಸರಿ ಮಾಡಿ ಕೊಡಬೇಕು.
ಓಪನ್ ಮಾಡಿ ಕೊಡಬೇಕು. ಓಪನ್ ಮಾಡಿ ಕೊಡ್ಬೇಕು ಸರ್. ಅದು ಓಪನ್ ಮಾಡಿ ಅದು ಕಟ್ಟಬೇಕು 2 ಸೈಡಲ್ಲಿ ಸರ್. ದಂಡ ಇಲ್ಲ, ಎಲ್ಲ ಬಿದ್ದೋಗಿದೆ ಅದು. ಅದನ್ನು ಎತ್ತರವಾಗಿ ಕಟ್ಟಿದ್ರೆ ಇಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಹೈಟ್ ಮಾಡ್ಬೇಕು ಸರ್. ಹೇಳಿದ್ದೇವೆ, ತುಂಬಾ ಸಲ ಹೇಳಿ ಆಯ್ತು. ಎಲ್ಲರಿಗೂ ನಾವು ಹೇಳಿದ್ದೇವೆ, ನೋಡಿ ಇದನ್ನೊಂದು ನಮಗೆ ಸರಿ ಮಾಡಿ ಕೊಡಿ, ಇದು ವರ್ಷ ನಮಗೆ ಸಮಸ್ಯೆ ಆಗ್ತದೆ. ಈಗ ಎಲ್ಲ ಕಡೆ ಡೆಂಗ್ಯೂ ಮಲೇರಿಯಾ ಉಂಟು. ಅಲ್ಲಿ ನೀರು ನಿಂತ್ರೆ ನಮಗೆ ಸಹ ಮನೆಯಲ್ಲಿ ಮಕ್ಕಳು ಮತ್ತೆ ಏಜ್ ಆದವರಲ್ಲಿ ಇದ್ದಾರೆ. ಸ್ವಲ್ಪ ನೀರು ನಿಂತ್ರೆ ನಮಗೆ ಅಲ್ಲಿ ಗೊತ್ತುಂಟಲ್ಲ, ಮಕ್ಕಳಿಗೆಲ್ಲ ಬೇಗ ಇದು ಇಮ್ಯುನಿಟಿ ಪವರ್ ಎಲ್ಲ ಕಮ್ಮಿ ಇರುದು, ಬೇಗ ಅಟ್ಯಾಕ್ ಆಗ್ತದೆ, ಫೀವರ್ ಎಲ್ಲ. ಇದು ಸ್ಥಳೀಯ ಮಹಿಳೆ ಹೇಳುವ ಪ್ರಕಾರ ನಗರಸಭೆಗೆ ಒತ್ತಾಯ ಮಾಡಿದ್ದಾರೆ. ಅಂದರೆ ಇಂದ್ರಾಣಿ ತೀರ್ಥದ ಒಂದು ಭಾಗಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ, ಮತ್ತೊಂದು ಭಾಗದಲ್ಲಿ ಆ ಒಂದು ನೀರು ಹರಿಯುವಂತಹ ಕಾಲುವೆಯನ್ನು ಎತ್ತರ ಮಾಡಿಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ನೋಡಿ, ಇಲ್ಲಿ ಹಿಂದಿನಿಂದ ಕೂಡ ಇದು ಒಂದು ಸ್ವಲ್ಪ ತಗ್ಗು ಪ್ರದೇಶ. ಬೈಲಕೆರೆಯಲ್ಲಿ ಒಂದು 4-6 ಮನೆ 10 ಮನೆ ತಗ್ಗು ಪ್ರದೇಶ ಇದೆ. ಆದರೆ ನಾವು ಅದಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ ನದಿ ತಡೆಗೋಡೆ ಮಾಡಿದ್ದೇವೆ. ನದಿ ತಡೆಗೋಡೆ ಜಾಸ್ತಿ ಇದೆ, ಆದರೆ ನೀರಿನ ಪ್ರಮಾಣ ಜಾಸ್ತಿ ಆದ ಕೂಡಲೇ ಈ ಮಳೆ ನೀರು ಹರಿಯಲಿಕ್ಕೆ ಏನು ದಾರಿ ಮಾಡಿರ್ತಾರೆ, ಅದರಿಂದ ನೀರು ಒಳಗೆ ಬಂದು ಅವರ ತೋಟಗಳಿಗೆ, ಮನೆಗಳ ಪ್ರಾಂಗಣಕ್ಕೆ ನೀರು ಬರುವಂತಾಗಿದೆ. ಕ್ರಮೇಣ ಈ ಅವರ ತಗ್ಗು ಪ್ರದೇಶಕ್ಕೆ ಮಣ್ಣು ಹಾಕಿ ಸ್ವಲ್ಪ ಮಟ್ಟಿನ ಭದ್ರತೆಗಳನ್ನು ಮಾಡಿಕೊಂಡ್ರೆ ಅಂಥ ಸಣ್ಣ ಮಳೆಗೆ, ಇಂತಿನ ಮಳೆಗೆ ಅವರಿಗೆ ನೀರು ಜಲಾವೃತ ಆಗೋದು ಸ್ವಲ್ಪ ತಪ್ಪಿಸಬಹುದು ಅಂತ ನನ್ನ ಅನಿಸಿಕೆ. ಉಡುಪಿಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದ ಕೃತಕ ನೆರೆ ಸೃಷ್ಟಿಯಾಗಿರುವುದರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಜನವಸತಿ ಪ್ರದೇಶಗಳತ್ತ ಮಳೆ ನೀರು ನುಗ್ಗಿದೆ. ಪರಿಣಾಮ ಗುಂಡಿಬೈಲು, ಪಾಡಿಗಾರು, ಸಗ್ರಿ ವ್ಯಾಪ್ತಿಯಿಂದ ಕೆಲವರನ್ನು ಅನಿವಾರ್ಯವಾಗಿ ರಕ್ಷಣೆ ಮಾಡಬೇಕಾಗಿ ಬಂತು. ಅಗ್ನಿಶಾಮಕ ದಳದ ಬೋಟ್ ಟ್ಯೂಬ್ ಅನ್ನು ಬಳಸಿ ಜನರನ್ನ ಆದ್ಯತೆ ಮೇರೆಗೆ ರಕ್ಷಣೆ ಮಾಡಲಾಗ್ತಾ ಇದೆ. ಹಾಗೆ ಸಾಕು ಪ್ರಾಣಿಗಳನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಬಾಯಿ ಬಂದವರು ಕೂಗ್ಬೋದು, ಕಿರ್ಚ್ಬೋದು, ಕೇಳ್ಬೋದು ಸಹಾಯಕ್ಕಾಗಿ. ಬಟ್ ಮೂಕ ಪ್ರಾಣಿಗಳು ಪಾಪ ರೋಧಿಸ್ತಾ ಇರ್ತವೆ. ಅಂಥವನ್ನೆಲ್ಲ ಗುರುತಿಸಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮಾಡೋದ್ರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಉಡುಪಿ ಯಾವ ರೀತಿ ಇವತ್ತು ಕೃತಕ ನೆರೆಯಿಂದ ಬಾಧಿಸಲ್ಪಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ರೆ, ಇದರ ಬೆನ್ನಲ್ಲೇ ಮಾನವೀಯತೆಯನ್ನು ಸಾರುವಂತಹ ಅನೇಕ ಸಂದೇಶಗಳನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕೊಟ್ಟಿದ್ದಾರೆ. ನಾಯಿ ಹಾಗೂ ಬೆಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವೈಜ್ಞಾನಿಕವಾಗಿ ನೆರೆಯನ್ನ ನಿಭಾಯಿಸೋದಕ್ಕೆ ಅಲ್ಲಿನ ಪಾಲಿಕೆಗೆ ಸಾಧ್ಯ ಆಗಿಲ್ಲ. ಪರಿಣಾಮ ಪ್ರತಿ ವರ್ಷ ಕೂಡ ಇದೇ ಗೋಳು. ಉಡುಪಿ ನಗರದಾದ್ಯಂತ ಕೃತಕ ನೆರೆಯಿಂದ ಸೃಷ್ಟಿಯಾಗಿರುವಂತಹ ಅನಾಹುತ ಎಂಥದ್ದು ಅನ್ನೋದನ್ನ ನೋಡ್ತಾ ಇದ್ರಿ. ಇದರ ಬೆನ್ನಲ್ಲೇ ಕರಾವಳಿ ಅಂಡರ್ಪಾಸ್ಗಳು ಕೂಡ ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇದರ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಅಂಬಲ್ಪಾಡಿ, ಬನ್ನಂಜೆ, ನಿಟ್ಟೂರು ಭಾಗದ ನೀರು ಕರಾವಳಿಯಲ್ಲಿ ಬಹಳಷ್ಟು ಸಮಸ್ಯೆಯನ್ನು ತರ್ತಾ ಇದೆ. ಅಂದರೆ ಅಲ್ಲಿ ನೀರು ಸಮುದ್ರಕ್ಕೆ ಹೋಗುವಂತಹ ದಾರಿನೇ ಇಲ್ಲ, ಮಾರ್ಗನೇ ಇಲ್ಲ. ಉಡುಪಿ ಸಣ್ಣ ಸಿಟಿ, ಅಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ, ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದರೂ ಕೂಡ ಈ ರೀತಿ ನೀರು ನಿಂತಿದ್ದ ಇತಿಹಾಸನೇ ಇಲ್ಲ. ಬಟ್ ಲಾಸ್ಟ್ ಒಂದು 10 ಇಯರ್ಸಲ್ಲಿ ಅವೈಜ್ಞಾನಿಕವಾಗಿ ಸಿಟಿ ಬೆಳೆದ ಪರಿಣಾಮ ಅಂಡರ್ಪಾಸ್ಗಳು ಕೂಡ ಬಾಧಿಸಲ್ಪಡ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಮೊದಲನೇದಾಗಿ ಅಂಡರ್ಪಾಸ್ ಸ್ಟ್ರಕ್ಚರ್ಗಳೇ ಸರಿ ಇಲ್ಲ ಅನ್ನುವಂತಹ ಕೂಗು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಕೇಳಿಬರ್ತಾ ಇತ್ತು. ಈ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಅನ್ನೋ ರೀತಿ ಪರಿಸ್ಥಿತಿ. ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಅದು ಕೂಡ ಉಡುಪಿ ನಗರದಲ್ಲಿ ಅತಿ ಹೆಚ್ಚು ಮಳೆ ಸುರಿದಂತಹ ಸಂದರ್ಭದಲ್ಲಿ ಕರಾವಳಿ ಬೈಪಾಸ್ನ ಸಮಸ್ಯೆ ಅದು ಹೇಳತಿರೋದು. ಈ ಭಾಗಗಳಲ್ಲಿ 5-6 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ನಿರಂತರವಾಗಿ ಇಲ್ಲಿ ನೀರು ಕಟ್ಟಿಕೊಳ್ಳುವಂಥ ಸಮಸ್ಯೆ ಇದೆ. ನಾವು ನೋಡ್ಬೋದು ಅಂಡರ್ ಪಾಸ್ನಲ್ಲಿ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಅನ್ನುವಂಥದ್ದು. ಒಂದು ಅದು ಮಲ್ಪೆಗೆ ಹೋಗುವಂಥ ಅಂಡರ್ ಪಾಸ್, ಅದರ ಜೊತೆಗೆ ಆ ಭಾಗಕ್ಕೆ ಕುಂದಾಪುರಕ್ಕೆ ಹೋಗುವ ಓವರ್ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ಇಡೀ ಉಡುಪಿ ನಗರದ ನೀರು ಈ ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಹರಿತದೆ ಅನ್ನುವಂಥದ್ದು ನಾವು ನೋಡ್ಬೋದು. ಯಾವ ಮಟ್ಟಕ್ಕೆ ನೀರು ಹರಿತದೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಒಂದು ದಿವಸದ ಸಮಸ್ಯೆ ಅಲ್ಲ. ಯಾವಾಗ ಹೆವಿ ರೈನ್ ಆಗ್ತದೆ, ಇಡೀ ಕಿನ್ನಿಮುಲ್ಕಿ ಮತ್ತು ಅಂಬಲ್ಪಾಡಿ ಜಂಕ್ಷನ್ ಭಾಗದಿಂದ ನೀರು ಹರ್ಕೊಂಡು ಬರ್ತದೆ. 2 ವೀಲರ್ಸ್ನವರ ಪಾಡನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಬಂದು ಬಿಡ್ತದೆ. ಈ ರಸ್ತೆಯಲ್ಲಿ ನೀರು ಇಲ್ಲ ಅಂತೇಳಿ ಅಂದ್ಕೊಂಡು ಬಂದವರಿಗೆ ಇಲ್ಲಿ ಶಾಕ್ ಕಾದಿದೆ ಅನ್ನುವಂಥದ್ದು. ಹಾಗಾಗಿ ದ್ವಿಚಕ್ರ ವಾಹನಗಳು ಸಮಸ್ಯೆಗೆ ಈಡಾಗಿ ಅದನ್ನು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕಾರುಗಳು ಬಂದು ಬಿದ್ದು ಇಲ್ಲಿ ಸಮಸ್ಯೆಗೆ ತುತ್ತಾದಂತಹ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಬ್ಬರು ನೋಡ್ಬೋದು ವಾಹನವನ್ನು ಹೋಗೋದಕ್ಕಾಗದೆ ತಳ್ಕೊಂಡು, ಇಂಜಿನ್ ಆಫ್ ಆಗಿರೋದ್ರಿಂದ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಅಂಡರ್ ಪಾಸ್ನಲ್ಲಿರುವಂತಹ ಸಮಸ್ಯೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಲ್ಪೆ ಭಾಗ ಬಹಳ ತಗ್ಗು ಪ್ರದೇಶ ಆಗಿರೋದ್ರಿಂದ
4 ಸುತ್ತ ಕೂಡ ನೀರು ಬಂದು ಈ ಕರಾವಳಿಯ ಅಂಡರ್ ಪಾಸ್ಗೆ ಬಂದು ನಾವು ನೋಡ್ಬೋದು ಆಟೋ ಚಾಲಕರು ಇಲ್ಲಿ ಗಮನವನ್ನು ಸೆಳೀತಾ ಇದ್ದಾರೆ. ಆದರೆ ಎಷ್ಟು ಬಾರಿ ಹೇಳಿದ್ರು ಕೂಡ ನಗರಸಭೆ ಆಗಿರಲಿ ಅಥವಾ ಜಿಲ್ಲಾಡಳಿತ ಆಗಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಭಾರೀ ಪ್ರಮಾಣದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಥರದ ಒಂದು ನೆರೆಯ ವಾತಾವರಣ ಈ ಭಾಗದಲ್ಲಿ ನಡೀತದೆ. ಅಂದರೆ ಅಲ್ಲಿ ಹೆವಿ ನೀರು ಬಂದಂಥ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಅಗಲವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ರಸ್ತೆ ಹರಿಯುವ ಜಾಗದಲ್ಲಿ ಕೇವಲ ಒಂದು ಪೈಪನ್ನು ಅಳವಡಿಕೆ ಮಾಡಿರೋದ್ರಿಂದ ಈ ಥರ ನೆರೆಯ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನುವಂಥದ್ದು. ಮಳೆ ನಿಂತು ಸುಮಾರು 1-2 ಗಂಟೆಗಳ ಕಾಲ ಈ ಥರದ ನೆರೆಯ ವಾತಾವರಣ ಇರ್ತದೆ. ನಾವು ನೋಡ್ಬೋದು ಅಂಡರ್ ಪಾಸ್ನಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಬರ್ತದೆ. ಪಾದಾಚಾರಿಗಳು, ದ್ವಿಚಕ್ರ ವಾಹನ ಸವಾರರು ಪರದಾಡಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ವಾಹನಗಳು ಹೋಗುವಾಗ ಇಲ್ಲಿ ಜನಕ್ಕೆ ಓಡಾಟ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಕೆಳಭಾಗ ಸರ್ವಿಸ್ ರಸ್ತೆ ಏನಿದೆ, ಈ ಸರ್ವಿಸ್ ರಸ್ತೆಯನ್ನು ಓಪನ್ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಈ ಭಾಗದಲ್ಲಿ ಕೇಳ್ತಾ ಇದೆ. ಇದು ಒಂದು ಭಾಗದ ದೃಶ್ಯ. ಆದರೆ ಈ ಭಾಗದಲ್ಲಿ ಯಾವುದೇ ನೀರಿಲ್ಲ. ಅಂದರೆ ಇದು ಎತ್ತರ ಪ್ರದೇಶ, ಇಲ್ಲಿ ನೀರು ಕಟ್ಕೊಳ್ಳೋದಿಲ್ಲ. ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥ ವಾತಾವರಣ ಇರೋದರಿಂದ ಇಲ್ಲಿ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನು ತೆಗೆದು ಅಲ್ಲಿ ದೊಡ್ಡ ಪ್ರಮಾಣದ ಪೈಪನ್ನು ಅಳವಡಿಸಿದರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಅನ್ನೋ ಮಾತುಗಳನ್ನು ಸ್ಥಳೀಯರು ಹೇಳಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಇಲ್ಲಿಗೆ ಭೇಟಿ ಕೊಟ್ಟು ಈ ಮಳೆಗಾಲ ಮುಗಿದ ಕೂಡಲೇ ಒಂದು ದೊಡ್ಡ ಪೈಪನ್ನು ಅಳವಡಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.